ಇವತ್ತು ಸರ್ಕಾರ ಬೇರೆ ಕಡೆ ಮರೆಮಾಚತಕ್ಕಂಥ ಸಂಗತಿಗಳನ್ನು ಮುಂದೆ ತಂದು ಅದನ್ನು ಮರೆಮಾಚಿ ಬೇರೆ ಬೇರೆ ಓಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಒಟ್ಟಾರೆ ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ಸಮಸ್ಯೆಯನ್ನು ತಲೆದೋರ್ತಾ ಇದೆ. ಇವತ್ತು ಇಲಾಖೆ ಐತೋ ಇಲ್ಲೋ ಅನ್ನತಕ್ಕಂಥ ಮಟ್ಟಕ್ಕೆ ಇವತ್ತು ಹೋಗುವಂಥದ್ದು ಕಾರಣ ಕಾಣ್ತಾ ಇದೆ ನಮಗೆಲ್ಲ ಕಡೆ ನೋಡಿದಾಗ. ಏನಪ್ಪ ಪೊಲೀಸ್ ಇಲಾಖೆ ಮಾಡುತ್ತಾ ಇಲ್ಲೋ ಅಂತಕ್ಕಂಥ ಭಯ ಜನರಲ್ಲಿ ಕಾಡುವಂಥದ್ದು ಆಗ್ತಾ ಇದೆ. ತಕ್ಷಣ ಈಗಾದರೂ ಗೃಹ ಸಚಿವರು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳೋ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ಶಿಸ್ತು ಮಾಡುವಂಥ ಕೆಲಸ ಮಾಡಿ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ಅದಕ್ಕೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಸಹಕಾರ ಕೊಡಬೇಕು ಕೊಡುತ್ತೆ. ಬಟ್ ನೀವು ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಆಗುತ್ತೆ, ಗೃಹ ಸಚಿವರು ಇದಕ್ಕೆ ಹೊಣೆಗಾರ ಆಗಬೇಕಂತ ಪರಿಸ್ಥಿತಿ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಂಬಂಧಪಟ್ಟಂಗೆ ಬಿಜೆಪಿಯವರು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಇಳಿಕೆ ಮಾಡ್ತಾರಂತ ಅನ್ಸುತ್ತೆ ತಮ್ಮ ಹೋರಾಟಕ್ಕೆ ಮನೆ ಕ್ಲಾಸ್ ಸರ್ಕಾರ ನೋಡಿ. ನಾವು ಒಂದು ಪ್ರತಿಪಕ್ಷವಾಗಿ ನಾವೇನು ಹೋರಾಟ ಮಾಡ್ಬೇಕು ನಾವು ಮಾಡ್ತೀವಿ. ಜನರ ಧ್ವನಿಯಾಗಿ ನಾವು ಎಷ್ಟು ನಿಲ್ಲಬೇಕು ಅದನ್ನೆಲ್ಲ ನಾವು ನಿಲ್ತೀವಿ. ಎಲ್ಲಿವರೆಗೆ ಹೋರಾಟ ತೆಗೆದುಕೊಂಡು ಹೋಗಬೇಕು ಅಲ್ಲಿವರೆಗೆ ರಾಜ್ಯಾಧ್ಯಕ್ಷರಿಗೆ ಹೇಳಿದ್ದಾರೆ ಆ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ. ಒಂದೇ ಅಲ್ಲ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೋರಾಟ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ಐತಿ, ಇನ್ನು ಭಾಳ ದೊಡ್ಡದಾಗಿರ್ತಕ್ಕಂಥ ಹಗರಣ ಐತೆ. ಅದನ್ನು ಮರೆಮಾಚುವಂಥ ನಿಟ್ಟಿನಲ್ಲಿ ಭಾಳಷ್ಟು ಸಂಗತಿಗಳು ಇವತ್ತು ನಡೆದಿದ್ದಾವೆ. ಸರ್ಕಾರದ ಕಡೆಯಿಂದ ಒಂದೊಂದು ಸಲ ಅನ್ಸುತ್ತೆ ಆ ರೀತಿಯಾದಂಥ ಘಟನಾವಳಿಗಳನ್ನು ಮರೆಮಾಚೋಕ್ಕಿಂತ ಯಾವುದಾದ್ರು ತೊಗೊಂಬಂದು ಮರೆಮಾಚೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ವಾತಾವರಣ ಇವತ್ತು ಎಲ್ಲ ಕಡೆ ಬಿಂಬಿಸುವಂಥ ಪ್ರಯತ್ನ ಆಗ್ತಾಯಿದೆ. ಹೀಗಾಗಿ ವಾಲ್ಮೀಕಿ ಹಗರಣ ಆಗಲಿ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಆಗಲಿ, ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಬರ್ತಕ್ಕಂಥ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.